ನಾವೆಲ್ಲ ಹೊಂಟೇವಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಏನು ನೀವು ಮಾತಾಡಲ್ಲ. ನಾವೊಂದು ಇವತ್ತು ಸ್ಪೆಷಲ್ ಜಾಗಕ್ಕೆ ಹೊಂಟೇವಿ, ದೇವಸ್ಥಾನಕ್ಕೆ. ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇವಿ. ನಾವು ದೇವ್ರಿಗೆ ಹೊಂಟಿದ್ದೀವಿ ರೀ. ಹಾಗಾಗಿ ಹೋಗೋಷ್ಟ್ರೊಳಗೆ ಅಂದ್ರೆ ನೀರ ಬಿಟ್ರೆ ಪೈಪ್ ಜೋಡಿಸ್ಕೊತಿಟ್ಟು ಹೋದಿವಿ ಅಂದ್ರೆ ಡ್ರಮ್ ಅದು ತುಂಬ್ಕೊತಂತ ನಮ್ಮ ಮನೆಯವ್ರ ಪೈಪ್ ಜೋಡಿಸತ್ತಾರ. ಇವ್ರ ಮತ್ಯಾರ ಹುಷಾರಿಲ್ರಿ, ಹಂಗಾಗಿ ಎಲ್ಲಿ ಮನ್ಯಾಗ ಇರ್ತಾರ. ಮೊಮ್ಮಗಳಿಗೆ ಟಾಟಾ ಮಾಡಕತ್ತಾರ. ಈಗ ನಾವು ಊರ ಹತ್ರ ಇರುವಂಥ ದೇವಸ್ಥಾನ ಭಾಳ ದಿನದಿಂದ ಹೋಗ್ಬೇಕಂದ್ರೆ ಆಗಿದ್ದಿಲ್ಲ, ಅದಕ್ಕೆ ಈಗ ಹೊಂಟೇವಿ. ಇಲ್ಲಿ ವಿಡಿಯೋ ಮಾಡಕತ್ತಿದ್ದೆ ರೀ. ನಮ್ಮ ಮನ್ಯಾಗ ಇನ್ನೂ ಯಾರಿಗೆ ಯೂಟ್ಯೂಬದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಅಕ್ಕನ ಮಕ್ಳು ಇವರು, ನನ್ನ ಮಕ್ಳು ದೊಡ್ಡವ್ರು ನಾಚ್ಕೊಳಕತ್ಬಿಟ್ಟಾರ. ನಾವಲ್ಲೇ ಅಂಥೇಳಿ ಅದಕ್ಕೆ ಅವ್ರಿಗೆ ಅನ್ನಕತ್ತಿದ್ದೆ ನಾನು ವಿಡಿಯೋ ಮಾಡತ್ತೀನಿ, ಮತ್ತು ನೀವು ನನಗೆ ಹೆಲ್ಪ್ ಮಾಡಬೇಕಲ್ಲ, ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಕತ್ತಾಗತ್ತೋ ಅಂತಂದೆ. ಅವಾಗ ಬಂದು ನನ್ನ ಪಕ್ಕಕ್ಕೆ ನಿಂತ್ಕೊಂಡ್ರೆ ನೋಡ್ರಿ. ನಮ್ಮಿಬ್ಬರು ಹೆಣ್ಮಕ್ಳು ರೀ. ಇನ್ನೊಬ್ಬಾಕಿ ಕೆಲ್ಸಕ್ಕೆ ಹೋಗಿದ್ಲು, ಹಾಗಾಗಿ ಬರೋಕ್ಕಾಗಲಿಲ್ಲ. ನಮ್ಮ ಅತ್ತೆ, ನಾನು, ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ದೊಡ್ಡ ಅಕ್ಕಾರು ಬಂದಿದ್ರೆ ಅಷ್ಟರ ಕೂಡಿ ಹೋಗಿದ್ದೀವಿ. ದೇವಸ್ಥಾನ ಮಾತ್ರ ತುಂಬ ಚಂದ ಐತ್ರಿ. ಭಾಳ ದಿನ ಊರ ಹತ್ರ ಇದ್ರೂ ಹೋಗ್ಬೇಕಾದ್ರೆ ಆಗಿದ್ದೇ ಇಲ್ಲಿ ಹೋಗಕ್ಕೆ. ಮಾಲೆನಕೊಪ್ಪ ಅಂತಂದ್ರೆ ದೇವ್ರು ಇಲ್ಲೇ ಚಂದ ಐತಿ. ಶನೇಶ್ವರನೂ ಅದಾನ್ರಿ ಇಲ್ಲೇ. ಈಶ್ವರಲಿಂಗನ ದೇವಸ್ಥಾನ ಐತಿ, ಚಂದ ಐತಿ ದೇವಸ್ಥಾನ. ನೋಡಿದ್ವಿ ಒಂದು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಕುಂತು ಒಂದಷ್ಟು ರೀಲ್ಸ್ ಅದು ಮಾಡ್ಕೊಂಡ್ವಿ. ಅದು ನೋಡೋಕೆ ಮಾತ್ರ ದೇವಸ್ಥಾನ ಬಿಟ್ಟು ಬರೋಕೆ ಮನ್ಸಲ್ಲ, ಎಷ್ಟು ಚಂದ ಐತ್ರಿ ಇದು ಪ್ಲೇಸ್ ಮಾತ್ರ. ಇವತ್ತು ಸಂಕ್ರಮಣ ಇರೋದು ಸಂಬಂಧಾಗಿ ಭಾಳ ಮಂದಿ ಬಂದಿದ್ರು ಇಲ್ಲಿ. ಆದರೆ ಇಲ್ಲಿ ಊಟ ಕಟ್ಕೊಂಬಂದು ಊಟ ಮಾಡೋಕ್ಕಿಲ್ಲ, ಅಲೌಡ್ ಇಲ್ಲರಿ. ಹಾಗಾಗಿ ಇಲ್ಲಿ ಪ್ರಸಾದ ಇತ್ತು ಖರೆ, ಅದು ಸಿಕ್ಕಾಪಟ್ಟೆ ರಶ್ ಇದ್ದಿದ್ದಕ್ಕೆ ನಾವು ಹೋಗಲಿಲ್ಲ. ದೇವಸ್ಥಾನ ನೋಡ್ಕೊಂಡು ಕಾಸು ಬಂದೀವಿ. ಹಂಗೆ ನಮ್ಮ ಸೈಡ್ ರೀ ಸಂಕ್ರಮಣ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದಿಲ್ಲ ನಮ್ಮ ಗಂಡ ಮನೆಯಾಗ. ಇದೊಂದು ಹಬ್ಬ ಅಷ್ಟೇ, ಉಳಿದ ಹಬ್ಬ ಎಲ್ಲ ಎಂಥ ಚಂದ ಆಗ್ತಾವೆ ಖರೆ, ಇದು ಹಬ್ಬ ಅಷ್ಟು ಮಾಡೋದೇ ಇಲ್ಲ. ಹಾಗಾಗಿ ನಾವು ಮನ್ಯಾಗ ಕುಂತೇನು ಮಾಡೋದು ಅಂತಂದು ಹೋಗಿ ಬರೋಂಬರ್ರಿ ಅಂತಂದು ಎಲ್ಲರೂ ಕೂಡ ಬಂದೀವಿ. ಸುಸ್ತಾಗಿತ್ತು, ಆದರೂ ಇರಲಿ ಅಂತಂದು ಬಂದೀವಿ ನೋಡ್ರಿ. ಇದು ದೇವಸ್ಥಾನ ಐತಿ. ಒಳಗೆ ಗರ್ಭಗುಡಿಗೆ ಹೊಂಟೇನಿ ನಾನು. ಚಂದ ಐತ್ರಿ ದೇವಸ್ಥಾನ. ಯಾರಾದರೂ ಈ ಕಡೆ ಬಂದು ಹೋಗಿದ್ರೆ, ಈ ಕಡೆದವ್ರು ಯಾರಾದರೂ ಇದ್ದರೆ ಬರ್ಬೇಕನ್ನೋರಿದ್ರೆ ಒಂದ್ಸರಿ ಕಮೆಂಟ್ ಮಾಡಿರಿ, ಎಲ್ಲೈತಿ ಏನೈತಿ ಅಂತ ಹೇಳ್ತೇವೆ ಅಂತ. ಒಳಗೆ ಎಂಟ್ರಿ ಕೊಡೋಕ್കൂಡ್ಲೇನೆ ಭಾಳ ಮಂದಿ ಇಲ್ಲಿ ಗುಂಪಾಗಿ ನಿಂತಿದ್ರು. ಗರ್ಭಗುಡಿ ಮುಂದೆ ಹೆಂಗ್ಯಾಕೆ ನಿಂತಾರಪ್ಪ ಅಂತಂದು ಹಾಗೆ ಸೀದಾ ಫಸ್ಟ್ ಅಲ್ಲಿಗೆ ಹೋದ್ವಿ ನೋಡ್ರಿ. ಈ ಸೈಡೆಲ್ಲ ದೇವಸ್ಥಾನಗಳು ಅದಾವೆ. ಅಲ್ಲಿ ನೋಡ್ಕೊಂತ ನಾವು ಒಳಗೆ ಹೋದ್ವಿ. ಭಾಳ ಜನ ಅಲ್ಲೇ ನಿಂತಿರೋದು ನೋಡ್ಕಾಸ್ ನಾವು ಅಲ್ಲಿ ಏನಾಗತ್ತದ ನೋಡಕ್ಕಂತ ಹೋದ್ವಿ. ಅಲ್ಲೊಂದು ಕಲ್ಲು ಇರ್ತೈತ್ರಿ, ಆ ಕಲ್ಲಿನ ಮ್ಯಾಗ ರೊಕ್ಕ ಇಡತ್ತಿದ್ರು, ಅವ್ರು ನಿಂದ್ರಸಕ್ಕೆ ಟ್ರೈ ಮಾಡತ್ತಿದ್ರು. ಯಾಕೆ ಏನಂತ ಕೇಳಿದಾಗ ನಾವು ಅಂದ್ಕೊಂಡಿದ್ದು ಆಕೈತಿ, ಅದಕ್ಕೆ ನಿಲ್ಸಾತೀವಿ ಅಂತಂದ್ರೆ ಹೌದಣ್ಣ ಅಂತ ನಾನು ಅದನ್ನೊಂದು ವಿಡಿಯೋ ಮಾಡ್ಕೊಂಡೆ ನೋಡ್ರಿ. ಹೆಂಗೆ ನಿಲ್ಸತ್ತ ನೋಡ್ರಿ ಒಂದು ಸ್ವಲ್ಪ. ಅದು ನೋಡಿ ದೇವ್ರ ದರ್ಶನ ತೊಗೊಂಡಿರಿ. ಇಲ್ಲಿ ಫೋನ್ ಅಲ್ಲೋಡಿಲ್ಲ, ಹಂಗಾಗಿ ಅದೇ ನನ್ನ ಮಗಳು ಹೆಂಗಾಗಿ ಅದನ್ನು ವಿಡಿಯೋ ಮಾಡ್ಕೊಂಡೆ ಬಿಟ್ಲ ದೇವ್ರನ್ನ. ಆದರೆ ಈ ಕಡೆ ಮತ್ತೊಂದು ದೇವಸ್ಥಾನ ಐತ್ರಿ, ಅಲ್ಲಿ ಹೋಗಿ ದರ್ಶನ ತೊಗೊಳಕಂತ ಹೊಂಟಿದ್ವಿ ನೋಡ್ರಿ. ನನ್ನ ಕ್ಯಾಮ್ರಾ ಎಲ್ಲ ಹೋಗಿಬಿಟ್ಟಿರ್ತಿದ್ದಿ ಕರೆ. ಆಕೆ ನಿಧಿ ಬಂದಾಳ, ಅದಕ್ಕೆ ಮಾಡತ್ತ. ಎಲ್ಲಿ ಬಂದ ಗಾಸ್ ಬೀಸ್ ಒಂದು ಅಯ್ಯ ನಾವು ಇಡ ಬಿಡೋದ
ಇಲ್ಲಿ ಒಂದು ಸ್ವಲ್ಪ ನೀರು ಆಟ ಆಡಕತ್ಲ ಹಂಗೆ ಭಾಳ ಕಿರಿಕಿರಿ ಮಾಡತ್ತಿದ್ಲು. ಎಲ್ಲ ಹೊಸ ಮಕ್ಕ ಹೊಸ ಅದಕ್ಕೆ ನಿಂದೆ ಬಂದಿದ್ರು ಆಕೆಗೆ. ಹಂಗಾಗಿ ಆಕಿನ ಒಂದು ಸ್ವಲ್ಪ ಕೆಳಗೆ ಬಿಟ್ಟು ಆಟ ಆಡ್ಸಕತ್ತಿದ್ವಿ. ಆಟ ಆಡ್ಸ್ಕೊತ ವಿಡಿಯೋ ಮಾಡತ್ತಿದ್ದು ನೋಡ್ಕೊಸ್ ನಾವೆಲ್ಲ ಕ್ಯಾಮ್ರಾ ಹಿಡಿತೇವಲ್ಲ ಅಲ್ಲೆಲ್ಲ ಬರಾಕಿ ಭಾಳ ಚಂದ ಆಟ ಆಡಿರೋ ಭಾಳ ಖುಷಿ ಆಯ್ತು ಬಂದಿದ್ದಕ್ಕೂ. ಈಗ ನೋಡ್ರಿ ಅವ್ರ ಪಪ್ಪ ಎತ್ಕೊಂಡ್ ಆಟ ಆಡ್ಸಕತ್ತಾರ. ನಿದ್ದೆ ಬಂದ ಪಾಪ ಅದಕ್ಕೆ. ಈ ವಿಡಿಯೋ ನೋಡಕತ್ತವ್ರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹೆಂಗೈತಿ ವಿಡಿಯೋ ಅನ್ನೋದೊಂದು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ನಮ್ಮದು ಫ್ಯಾಮ್ಲಿ ಇದು. ನಮ್ಮ ಫ್ಯಾಮ್ಲಿ ಹೆಂಗೈತ್ರಿ? ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದವರೆಲ್ಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಷ್ಟೆಲ್ಲ ನೋಡ್ಕೊಂಡು ಆದ ಬಳಿಕ ನಮ್ಮ ಮನೆಯವರು ನಾನು ಬೈಕ್ನಲ್ಲಿ ಹೋದ್ವಿ. ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಸ್ಸಿಗೆ ಹೋದರು. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ರೀ. ಎಲ್ಲರಿಗೂ ಬಾಯ್.